ಅರಮನೆಯನ್ನ ಭಸ್ಮ ಮಾಡೋ ಮಾತಿರ್ಲಿ, ಸುಮೇರುವಿನ ಶತ್ರುಗಳಿಗೆ ಇಲ್ಲಿನ ಒಂದು ಹುಲ್ಲುಗಡ್ಡಿಯನ್ನು ಮುಟ್ಟೋಕ್ಕೂ ಕೂಡ ಸಾಧ್ಯನೇ ಇಲ್ಲ. ಜೈ ಹನುಮಂತ ಜ್ಞಾನ ಗುಣಧಾಮ ಜೈ ಕಪಿ. ಈಗ ನಮ್ಮ ದಿವ್ಯ ಶಕ್ತಿಯನ್ನ ಉಪಯೋಗಿಸುವಂತ ಸಮಯ ಬಂದಿದೆ ಪ್ರಭು, ನಮ್ಗೆ ಆಜ್ಞೆ ಕೊಡಿ. ಜೈ ಹನುಮಂತ. ಜೈ ಶ್ರೀರಾಮ. ಜೈ ಹನುಮಂತ ಜ್ಞಾನ ಗುಣಧಾಮ ಜೈ ಕಪೀಶನಿ ಅವಿರತ ನಾಮ. ಅರಮನೆಯಿಂದ ಹೊರಬಂದದ್ದು ಒಳ್ಳೆಯದೇ ಆಯ್ತು. ಯಾರಿಗೆ ಗೊತ್ತು ಅರಮನೆ ಹೇಗೆ ಹತ್ತಿ ಉರಿಯುತ್ತದೆ ಎಂದು. ಆದರೆ ಒಂದಂತೂ ಸ್ಪಷ್ಟ, ನಮಗೆ ಏನೂ ಆಗುವುದಿಲ್ಲವೆಂದು. ಮೋಕ್ಷ ಪಡೆಯಲು ದೇವರ ಪ್ರಾರ್ಥನೆ ಮಾಡುತ್ತಿದ್ದರೆ ಒಳ್ಳೆಯದೇ, ಆದರೆ ಆ ದೇವತೆಗಳು ಬಂದು ನಿಮ್ಮನ್ನು ರಕ್ಷಿಸುತ್ತಾರೆಂದು ತಿಳಿದಿದ್ದರೆ ಅದು ನಿಮ್ಮ ಭ್ರಮೆ. ಏಕೆಂದರೆ ಅಷ್ಟರಲ್ಲಿ ನೀವೆಲ್ಲ ಉರಿದು ಭಸ್ಮವಾಗಿ ಹೋಗಿರುತ್ತೀರಿ. ಅಗ್ನಿಯಲ್ಲಿ ಉರಿದು ಭಸ್ಮವಾಗುತ್ತೆ ನಿನ್ನ ಅಹಂಕಾರ ಲಂಕಿಣಿ. ನಿನ್ನ ಸುವರ್ಣ ಲಂಕೆ ಕೂಡ ಉರಿದು ಭಸ್ಮವಾಗುತ್ತೆ ಲಂಕಿಣಿ. ನೀವು ಜೀವಂತವಾಗಿರುವಾಗಲೇ ನಿಮ್ಮ ಚಿತೆ ಉರಿಯುತ್ತದೆ, ನೆನಪಿರಲಿ. ಬೆಂಕಿಯನ್ನು ಹಚ್ಚಿ ಅರಮನೆಯ ಯಾವ ಮೂಲೆಯನ್ನು ಬಿಡಬೇಡಿ. ಓಂ ಪವನ ದೇವಾಯ ನಮಃ. ಓಂ ಪವನ ದೇವಾಯ ನಮಃ. ಮಹಾಬಲಿ ಭಜರಂಗ ಬಲಿ, ಮಹಾಬಲಿ ಭಜರಂಗ ಬಲಿ ನೀ ಪ್ರಾಯರುದ್ರಕಾಲ. ಓಂ ಪವನ ದೇವಾಯ ನಮಃ. ಹೇ ದಿವ್ಯ ಶಕ್ತಿಗಳೇ, ನಿನ್ನಾವೇಶದ ರೋಷದ ಕಿಚ್ಚಿಗೆ ನೀವು ಸುಮೇರುವಿನ ಶತ್ರುಗಳನ್ನ ನಾಶ ಮಾಡಿ ನಮ್ಮ ಮಾತೃಭೂಮಿ ಮತ್ತು ನಮ್ಮ ಪ್ರಜೆಗಳನ್ನ ರಕ್ಷಣೆ ಮಾಡಬೇಕು. ಜೈ ಶ್ರೀರಾಮ. ಅಸುರರ ಗುಂಡಿಗೆಯನ್ನು ಸೇರೆ ಜಯ ಹನುಮಾನ್. ಪವನ ದೇವಾಯ ನಮಃ. ಓಂ ಪವನ ದೇವಾಯ ನಮಃ. ಇದೇನಿದು ಸೋದರ? ಮಹಾಬಲಿ ಭಜರಂಗ ಬಲಿ, ಇದು ಯಾವ ಧ್ವನಿ? ನಿನ್ನಾವೇಶದ ರೋಷದ ಕಿಚ್ಚಿಗೆ ಶತ್ರುಗಳ ಸಂಹಾರ, ಅಸ್ತ್ರ ಸಂಘರ್ಷದ ದಾಳಿ, ಅಸುರರ ಗುಂಡಿಗೆಯನ್ನು ಸೇರಿ ಮಾತೆ ನಿಕುಂಬಲ, ಸಂಘರ್ಷದ ದಾಳಿ. ಯಾವುದು ಈ ಅದೃಶ್ಯ ಶಕ್ತಿ? ನಿಲ್ಲು, ಮಹಾಬಲಿ ಅಲ್ಲೇ ನಿಲ್ಲು. ಇಲ್ಲದಿದ್ದರೆ ನಿನ್ನ ವಿನಾಶ ಈ ಲಂಕಿಣಿಯ ಕೈಯಿಂದ ನಿಶ್ಚಿತ. ಕೋಟಿ ಕೋಟಿ ಧನ್ಯವಾದಗಳು ಪ್ರಭು.
ಕೋಟಿ ಕೋಟಿ ಧನ್ಯವಾದಗಳು. ಚಮತ್ಕಾರವಾಯಿತು ಮಹಾರಾಜ, ನಾವೆಲ್ಲ ಬಿಡುಗಡೆಯಾಗ್ಬಿಟ್ವಿ. ನೀವೆಲ್ಲ ಈಗ ಸುರಕ್ಷಿತವಾಗಿದ್ದೀರಾ. ನೀವೆಲ್ಲರೂ ಈಗ ನಿಮ್ಮ ಮನೆಗಳಿಗೆ ಹೋಗಿ. ಧನ್ಯರು ಪ್ರಭು ನೀವು. ಇಂದು ಮತ್ತೊಮ್ಮೆ ಸಾಬೀತಾಯಿತು, ನಿಷ್ಕಲ್ಮಶ ಮನಸ್ಸಿನಿಂದ ಯಾರು ನಿಮ್ಮನ್ನು ಪ್ರಾರ್ಥಿಸುತ್ತಾರೋ ಅವರಿಗೆ ಯಾರೂ ತೊಂದರೆ ಕೊಡಲು ಸಾಧ್ಯವಿಲ್ಲವೆಂದು. ನಾರಾಯಣ ನಾರಾಯಣ. ಆ ಸುಮೇರು ಕೊನೆಗೂ ಈ ಸಂಕಟದಿಂದ ಪಾರಾಗಿದೆ. ಪುತ್ರ ಮಾರುತಿ, ಶಾಂತರಾಗಿ ಪುತ್ರ ಮಾರುತಿ. ಸಂಕಷ್ಟ ನಿವಾರಣೆಯಾಗಿದೆ. ನಿಮ್ಮ ಮಾತಾಪಿತರು ಸುರಕ್ಷಿತವಾಗಿದ್ದಾರೆ. ಪ್ರಭು, ಇಲ್ಲೇನು ಮಾಡುತ್ತಿರುವಿರಿ ಹೇಳಿ ಪ್ರಭು? ಶತ್ರುಗಳನ್ನು ನಾಶ ಮಾಡುವುದು ಹೇಗೆ? ಅವ್ರಿಗೆ ಏನ್ ಮಾಡ್ಬೇಕಿತ್ತು ಅದನ್ನ ನಾವು ಮಾಡಿದೀವಿ ತಾತ. ಈಗ ಸುಮೇರು ಸುರಕ್ಷಿತವಾಗಿದೆ. ಒಳ್ಳೆಯದಾಯಿತು. ಮುಂದೆ? ಈಗ ನಮ್ಗೆ ಹಸುವಾಗಿದೆ, ಹೋಗಿ ಭೋಜನ ಮಾಡೋಣ ತಾತ. ಬನ್ನಿ ಹೋಗೋಣ. ಇಂದಿನ ಈ ಘಟನೆಯಿಂದ ಒಂದಂತೂ ಅರ್ಥವಾಯಿತು. ನಾವು ಆ ರಾಕ್ಷಸರೊಂದಿಗೆ ಎಷ್ಟೇ ನಿಯಮಗಳನ್ನು ಮತ್ತು ಸಂಧಾನವನ್ನು ಮಾಡಿಕೊಂಡರೂ ಆ ರಾಕ್ಷಸರು ಎಂದಿಗೂ ನಮ್ಮ ಮಿತ್ರರಾಗಲು ಸಾಧ್ಯವಿಲ್ಲ. ಈ ಕಾರಣದಿಂದಾಗಿ ಈ ಎರಡು ಪಕ್ಷಿಗಳ ಮಧ್ಯೆ ಈಗ ಮಹಾ ಸಂಗ್ರಾಮ ನಡೆಯುತ್ತೆ ಸ್ವಾಮಿ. ಹೌದು ದೇವಿ, ಸಂಕಷ್ಟದಿಂದ ನಾವು ಪಾರಾಗಿಲ್ಲ. ರಾಕ್ಷಸರು ಬೇರೆ ಯಾವುದೋ ರೂಪದಲ್ಲಿ ಮತ್ತೆ ಆಕ್ರಮಣ ಮಾಡುತ್ತಾರೆ. ಪಾಯಸ. ಹೇಳಿ ಯುವರಾಜ. ಅವ್ರಿಗೆ ಪಾಯಸ ತುಂಬಾ ಇಷ್ಟ ಆಗುತ್ತೆ. ಅವ್ರಿಗೆ ಅಂದ್ರೆ ಯಾರಿಗೆ? ಓ, ಆ ವಿಷಯನ್ ಬಿಡಿ. ಅಂದ್ಹಾಗೆ ನೀವು ಪಾಯಸಕ್ಕೆ ಅದ್ ಹಾಕಿದ್ರ? ಯಾವುದು ಯುವರಾಜ? ನಮ್ಮಮ್ಮ ಹೇಳ್ತಾರೆ ಪಾಯಸಕ್ಕೆ ಅದನ್ನ ಹಾಕಿದ್ರೆ ಪಾಯಸ ಇನ್ನೂ ಸ್ವಾದಿಷ್ಟ ಆಗುತ್ತಂತೆ. ಅದೇ ಯಾವುದು ಯುವರಾಜ? ಅದೇ ಪುಟ್ ಪುಟ್ಟಾಗಿರುತ್ತಲ್ವಾ? ದ್ರಾಕ್ಷಿನ? ಅಯ್ಯೋ, ಅಲ್ಲ ಅಲ್ಲ ಅಲ್ಲ. ಬಾದಾಮಿ? ಅಲ್ಲ. ಗೋಡಂಬಿಗೆ ಏನಂತಾರೆ? ಗೋಡಂಬಿಗೆ ಗೋಡಂಬಿನೇ ಅಂತಾರೆ ಯುವರಾಜ. ಹೌದಾ? ಹಾಗಾದ್ರೆ ಅದನ್ನ ಹಾಕಿ. ಸರಿ ಯುವರಾಜ. ಭೋಜನ ಶಾಲೆಯಲ್ಲಿ ಎಲ್ರೂ ನಮಗೋಸ್ಕರ ಕಾಯ್ತಾ ಇರ್ತಾರೆ. ನೀವು ಬೇಗ ಹೋಗ್ಬೇಕು ಮಾರುತಿ. ಪುತ್ರ ಮಾರುತಿ, ಇವು ಅಯೋಧ್ಯೆಯಲ್ಲಿ ಬೆಳೆದ ವಿಶೇಷ ಫಲಗಳು. ಹಾಗಾದ್ರೆ ನಾವು ಇದ್ರ ರುಚಿನ ಈಗ್ಲೇ ನೋಡ್ತೀವಿ. ಅತಿ ಉತ್ತಮ. ಆನಂದ ಆಗೋಯ್ತು ನಮ್ಗೆ. ನೀವ್ಯಾಕೆ ಹಣ್ಣುಗಳನ್ನ ತಿಂತಿಲ್ಲ? ಓ, ಹಣ್ಣುಗಳೆಲ್ಲ ನಾವೇ ತಿನ್ಬಿಟ್ಟಿದೀವಿ. ಪರವಾಗಿಲ್ಲ ಪ್ರಭು, ನೀವು ತಿನ್ನುವುದನ್ನು ನೋಡಿ ನಮಗೆ ಬಹಳ ಆನಂದವಾಯಿತು. ಇವು ನಮ್ಮ ಅಯೋಧ್ಯೆಯ ವಿಶೇಷ ತಿನಿಸುಗಳು. ನೀವೇನೂ ಮುಜುಗರ ಪಡಬೇಡಿ. ನಿಮಗೆ ಯಾವುದು ಇಷ್ಟವಾಗುವುದೋ ಅದನ್ನು ಸವೀರಿ ಮಾರುತಿ. ತುಂಬಾ ಸಿಹಿಯಾದ ತಿಂಡಿಗಳಿವು. ಒಂದೆಲ್ಲ ನಮಗ್ ಸಾಕಾಗೋದಿಲ್ಲ. ಹೊಟ್ಟೆ ತುಂಬಾ ಇದನ್ನೇ ತಿನ್ಬೇಕು ಅನ್ನಿಸ್ತಿದೆ. ಜಾಂಬನ್ ತಾತ, ಸಿಹಿ ತಿಂಡಿಗಳು ಸ್ವಾದಿಷ್ಟವಾಗಿದ್ವು. ಮಾತೆ ನೀಡಿದ ಹಣ್ಣುಗಳು ಇನ್ನೂ ಸ್ವಾದಿಷ್ಟವಾಗಿದ್ವು. ಮತ್ತಿನ್ಯಾವ ಭೋಜನ ಇದೆ? ಭೋಜನವಿನ್ನೂ ಮುಗಿದಿಲ್ಲ ಪುತ್ರ, ಇನ್ನೂ ಬಾಕಿ ಇದೆ.
ನಮ್ ತಲೆಲೂ ಇದೇ ಓಡ್ತಿತ್ತು. ಫಲ ಮತ್ತೆ ಸಿಹಿ ತಿಂಡಿಗಳಿಂದಷ್ಟೇ ಹೊಟ್ಟೆಯಲ್ಲಿ ತುಂಬೋಕ್ ಸಾಧ್ಯ. ಅದ್ರಿಂದ ಹಸಿವು ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಸೇವಿಸಿ ಪುತ್ರ. ಅಮ್ಮ ಹೇಳ್ತಿರ್ತಾರೆ, ಒಳ್ಳೆ ಆಹಾರ ಕಣ್ಮುಂದೆ ಇದ್ರೆ ಆಗ ಹಸಿವು ಇನ್ನೂ ಹೆಚ್ಚಾಗುತ್ತೆ ಅಂತ. ನಿಮ್ಮ ಕೈಯಿಂದ ಮಾಡಿರೋ ಈ ಭೋಜನ ಅತ್ಯಂತ ಸ್ವಾದಿಷ್ಟವಾಗಿದೆ, ಅದಕ್ಕೆ ಹಸಿವು ಹೆಚ್ಚಾಗ್ತಿದೆ. ನಮಗೆ ನಿಮ್ಮ ಸೂಚನೆ ಅರ್ಥವಾಯಿತು. ಬಡಿಸಿ. ದೇವಿ, ಏನಾಯ್ತು? ಮತ್ತೆ ನೀವು? ಹಾಗೇನಿಲ್ಲ ಸ್ವಾಮಿ, ಮಾರುತಿ ನೆನಪಾಗ್ತಿದ್ರು. ತುಂಬಾ ಯೋಚನೆ ಆಗ್ತಿತ್ತು, ಅಲ್ಲಿ ಹೇಗಿದ್ದಾರೋ ಏನ್ ಮಾಡ್ತಿದ್ದಾರೋ ಅಂತ. ನೀವು ಚಿಂತಿಸಬೇಡಿ, ಜಾಂಬವಂತರು ಅವರೊಂದಿಗಿದ್ದಾರಲ್ಲವೇ? ನನ್ನದೊಂದು ಪ್ರಶ್ನೆಗೆ ಉತ್ತರ ಕೊಡಿ. ಕೇಳಿ. ನಾವು ಹಗಲು ರಾತ್ರಿ ಅವರನ್ನ ಸ್ಮರಿಸ್ತೀವಲ್ಲ, ಅವರು ಕೂಡ ನಮ್ಮನ್ನು ಸ್ಮರಿಸ್ತಾರ? ಅವಶ್ಯವಾಗಿ ಸ್ಮರಿಸಿಕೊಳ್ಳುತ್ತಾರೆ. ಆದರೂ ನಮ್ಮ ಯೋಚನೆ ಏನೆಂದರೆ, ಪುತ್ರ ಮಾರುತಿಯವರ ಚೇಷ್ಟೆಗೆ ಅಯೋಧ್ಯೆಯ ಪ್ರಜೆಗಳ ಸ್ಥಿತಿ ಏನಾಗಿರಬಹುದೆಂದು. ಹಾಗೆಯೇ ಅಯೋಧ್ಯೆಯ ರಾಜ ದಶರಥರ ಆತಿಥ್ಯ ಇಡೀ ಜಗತ್ತಿನಲ್ಲೇ ಹೆಸರುವಾಸಿ. ಹಾಗೂ ಅವರ 3 ಪತ್ನಿಯರು ಸ್ನೇಹ ಮತ್ತು ವಾತ್ಸಲ್ಯದ ಮೂರ್ತಿಗಳು. ನಮಗಂತೂ ತುಂಬಾ ನಂಬಿಕೆ ಇದೆ, ಹೇಗೆ ಮಾರುತಿಯನ್ನು ನೀವು ನೋಡಿಕೊಳ್ಳುತ್ತೀರೋ ಹಾಗೆಯೇ ಅವರು ನೋಡಿಕೊಳ್ಳುತ್ತಾರೆ ಎಂದು. ಇನ್ನು ಏನಿದೆ ತಿನ್ನೋಕೆ? ಸ್ವಲ್ಪ ಪ್ರತೀಕ್ಷೆ ಮಾಡಿ, ಈಗಲೇ ತರುತ್ತೇವೆ. ಏಕೆ ಉದರ ಮಹಾಶಯರೇ, ಇಷ್ಟು ಭೋಜನ ಸೇವಿಸಿದ ಮೇಲೂ ಕೂಡ ನಿಮ್ಗೆ ಸಮಾಧಾನನೇ ಆಗ್ತಿಲ್ವಾ? ಇಷ್ಟು ಭೋಜನ ಸೇವಿಸಿದ ಮೇಲೆ ಹೊಟ್ಟೆ ತುಂಬಬೇಕಿತ್ತಲ್ವಾ? ಏನಾಯ್ತು ಪುತ್ರ ಮಾರುತಿ? ಏನು ಯೋಚಿಸುತ್ತಿರುವಿರಿ? ಏನಿಲ್ಲ ಮಹಾರಾಜ, ಮಾರುತಿಯವರು ಭೋಜನ ಮಾಡುವಾಗ ಹೀಗೆ ಯೋಚಿಸುವುದು ಅವರ ಅಭ್ಯಾಸ ಅಷ್ಟೇ. ಇದು ಎಂತ ಸ್ಥಿತಿ ತಾತ? ನಾವ್ ಎಷ್ಟು ಕಾಯ್ತಾ ಇದೀವೋ ಅಷ್ಟೇ ಹಸಿವು ಜಾಸ್ತಿ ಆಗ್ತಿದೆ. ಕ್ಷಮೆ ಇರಲಿ ಮಾರುತಿ, ನಾವೀಗಲೇ ಬರುತ್ತೇವೆ. ಒಬ್ಬ ಬಾಲಕ 20 ಮಂದಿಯ ಭೋಜನ ಮಾಡುವುದೇ ನಿಜಕ್ಕೂ ಆಶ್ಚರ್ಯವಾಗಿದೆ. ಹಾಗೆಲ್ಲ ಹೇಳಬಾರದು, ಅವರು ನಮ್ಮ ಅತಿಥಿಗಳು. ಸುಮಿತ್ರ ಅಕ್ಕ, ಆದಷ್ಟು ಬೇಗ ಭೋಜನಕ್ಕೆ ವ್ಯವಸ್ಥೆ ಮಾಡಿ. ಆಗಲಿ. ಮಹಾರಾಣಿ, ರಾಜ್ಕುಮಾರ ಮಾರುತಿ ಭೋಜನಕ್ಕಾಗಿ ಕಾಯುತ್ತಿದ್ದಾರೆ. ಶಾಂತರಾಗಿ ಉದರ ಮಹಾಶಯರೇ, ಇಲ್ದಿದ್ರೆ ತುಂಬಾ ತೊಂದರೆ ಆಗುತ್ತೆ. ತಾತ, ಇಲ್ಲಿಂದ ಪಾಕಶಾಲೆ ಬಹಳ ದೂರ ಇದೆ ಅನ್ಸುತ್ತೆ, ಅದಕ್ಕೆ ಭೋಜನ ಬರೋಕೆ ತಡ ಆಗ್ತಿದೆ. ನಮ್ಗ್ ಹಸಿವು ಎಷ್ಟಾಗ್ತಿದೆ ಅಂದ್ರೆ ಅದನ್ನ ಯಾರಿಗೂ ಹೇಳೋಕೆ ಆಗ್ತಿಲ್ಲ. ಜಾಂಬವಂತ್ರೆ, ಮಾರುತಿಗೆ ಹೊಟ್ಟೆ ತುಂಬಲಿಲ್ಲ ಅಂತ ಅನ್ಸಿದ್ರೆ ನಾವೇ ಸ್ವತಃ ತಯಾರಿಸಿರೋ ಈ ಲಡ್ಡುನ ತಿನ್ಸಿ. ನಾವೇ ಸ್ವತಃ ತಯಾರಿಸಿರೋ ಆಹಾರ ಸೇವಿಸುವವರೆಗೂ ಅವರ ಮನಸ್ಸು ಶಾಂತವಾಗೋದಿಲ್ಲ, ಹಾಗೆ ಹಸಿವು ಕೂಡ. ಪ್ರಭು, ನಮಗೆ ಈಗ ತಿಳಿಯುತ್ತಿದೆ ನಿಮ್ಮ ಹಸಿವನ್ನು ನೀಗಿಸುವುದು ಹೇಗೆ ಎಂದು. ಪ್ರಭು, ಭೋಜನ ಬರುವವರೆಗೂ ನೀವು ಈ ಲಾಡುವನ್ನು ತಿನ್ನಿ. ಅಮ್ಮನ ಕೈಯಾರೆ ಮಾಡಿರೋ ಲಾಡು, ಎಷ್ಟೇ ಸ್ವಾದಿಷ್ಟವಾಗಿರೋ ಆಹಾರ ತಿಂದ್ರು
ಅಮ್ಮನ ಕೈ ರುಚಿ ತರ ಯಾವ್ದೂ ಇರಲ್ಲ. ತಾತ, ನೀವು ಲಾಡುನ ಜೊತೆಗೆ ತಂದಿದ್ರಾ? ಅತಿ ಉತ್ತಮ. ಈಗ ನಮ್ ಹೊಟ್ಟೆ ತುಂಬ್ತು. ಈಗ ನಮ್ಗೆ ಆತ್ಮಸಂತೃಪ್ತಿ ಆಯ್ತು. ಪುತ್ರ ಮಾರುತಿ, ನಿಮ್ಮ ಭೋಜನ ಸಿದ್ಧವಾಗಿದೆ, ಬಡಿಸಿ. ಧನ್ಯವಾದಗಳು. ನಮ್ ಹೊಟ್ಟೆ ಈಗ ತುಂಬಿದೆ. ಅದನ್ನ ನಮ್ ಜಾಂಬವಂತ ತಂಗ್ ಬಡಿಸಿ. ಪ್ರಭು, ಅಯೋಧ್ಯೆಯ ಜನರು ಎಷ್ಟು ಒಳ್ಳೆಯವರು, ಅಷ್ಟೇ ಸ್ವಾದಿಷ್ಟ ಇಲ್ಲಿಯ ಭೋಜನ ಕೂಡ. ಅದರಲ್ಲೂ ಪಾಯಸದ ರುಚಿ ವಿಶೇಷವಾಗಿತ್ತು. ನೀವಾದಷ್ಟು ಬೇಗ ಭೂಮಿಗೆ ಬನ್ನಿ ಪ್ರಭು. ಭಕ್ತ ಮತ್ತೆ ಭಗವಂತ ಇಬ್ರೂ ಸೇರಿ ಇದರ ಆಸ್ವಾದನೆ ಮಾಡೋಣ. ನಮಗನ್ಸುತ್ತೆ ಪ್ರಭು, ನೀವು ಇಲ್ಲೇ ಇರ್ಬೇಕು ಅಂತ. ಪ್ರಭು, ನೀವು ಬರೋಕೆ ಇಷ್ಟೊಂದು ತಡ ಯಾಕೆ ಮಾಡಿದ್ರಿ ತಾತ? ನಿಮಗೆ ಏನಂತ ಹೇಳಲಿ ನಾನು? ಎಲ್ಲರೂ ನನಗೆ ಕೇಳುತ್ತಿದ್ದರು, ಯಾರಿಗೆ ಮಗುವಾಗಿದೆ, ಯಾರ ಜನನವಾಗಿದೆ ಎಂದು. ಅವರ ಪ್ರಶ್ನೆಗಳಿಗೆ ಉತ್ತರ ಹೇಳಿ ಹೇಳಿ ಸಾಕಾಯಿತು. ಕೊನೆಗೆ ಅವರಿಂದ ತಪ್ಪಿಸಿಕೊಂಡು ಬರುವುದು ಇಷ್ಟು ತಡವಾಯಿತು. ಒಳ್ಳೆ ಕೆಲಸ ಮಾಡಿದ್ರಿ ತಾತ. ನಾವು ಆದಷ್ಟು ಬೇಗ ಪ್ರಭುವಿನ ಕೋಣೆಯನ್ನ ಅಲಂಕರಿಸಬೇಕು. ಆಯ್ತು ಪ್ರಭು, ನಾವೀಗ ಏನು ಕಾರ್ಯ ಮಾಡಬೇಕೆಂದು ಹೇಳಿ ಪ್ರಭು. ಇಲ್ಲ ಇಲ್ಲ ತಾತ, ಎಲ್ಲಾ ಕೆಲ್ಸನೂ ಅರ್ಧ ಅರ್ಧ ಹಂಚ್ಕೊಳ್ಳೋಣ ಅಂತ ನಾವ್ ಹೇಳಿದ್ದು ನಿಮ್ಗೆ ನೆನ್ಪಿದ್ಯಾ ತಾತ? ಈಗ ನೀವ್ ನಿಮ್ ಅರ್ಧ ಕೆಲ್ಸನ ಮುಗಿಸಿದೀರಾ, ಈಗ ನಮ್ಮ ಸರದಿ. ಪ್ರಭು, ಇಷ್ಟು ದೊಡ್ಡ ಕೋಣೆಯನ್ನು ನೀವೊಬ್ಬರೇ ಹೇಗೆ ಅಲಂಕರಿಸುತ್ತೀರಿ? ತಾತ, ನಿಮಗೆ ನಮ್ ಶಕ್ತಿ ಮತ್ತೆ ಸಾಮರ್ಥ್ಯದ ಮೇಲೆ ಒಂಚೂರು ನಂಬಿಕೆನೇ ಇಲ್ವಾ? ಹಾಗಲ್ಲ ಪ್ರಭು. ಸರಿ, ನೀವು ಅಲಂಕರಿಸಿ, ನಾವು ವಿಶ್ರಾಂತಿ ಪಡೆಯುತ್ತೇವೆ. ನಿಮ್ಮಿಂದಾಗಿ ನಮ್ಗೆ ಒಳ್ಳೆ ಅವಕಾಶ ಸಿಕ್ಕಿದೆ. ನಮ್ಮ ಪಾಲಿನ ಕರ್ತವ್ಯದ ಮೂಲಕ ಕನಸು ನನಸಾಗ್ತಿದೆ. ನಮ್ಮ ಪ್ರಭುಗಳ ಆಗಮನಕ್ಕೂ ಮೊದ್ಲೇನೆ ಅವರ ಸೇವೆ ಮಾಡೋ ಅವಕಾಶ ಲಭಿಸಿದೆ. ನಾವೀಗ ಅವರ ಕೋಣೆಯನ್ನ ನಮ್ಮ ಕೈಯಾರೆ ಅಲಂಕರಿಸ್ತೀವಿ. ಇದು ಹೇಗೆ ಸಾಧ್ಯ? ನಮ್ಮಂತಹ ಶಕ್ತಿಶಾಲಿ ರಾಕ್ಷಸರಿಗೆ ಇಂತಹ ದುರ್ಗತಿ ಹೇಗೆ ಬರಲು ಸಾಧ್ಯ? ಸೋದರ ಮಾರೀಚ, ಏನಾಯ್ತು ಹೇಳು. ಅದು ಏನಾಯ್ತೆಂದರೆ ರಾಜಮಾತೆ, ನಮಗೆ ನೆನಪಿರುವಂತೆ ಇದ್ದಕ್ಕಿದ್ದ ಹಾಗೆ ಒಂದು ದೊಡ್ಡ ಗದೆ ಆಕಾಶದಿಂದ ನಮ್ಮ ಮೇಲೆ ಎರಗಿತು. ನಂತರ ನಾವು ಕಣ್ಣು ತೆರೆದಾಗ ಅದು ನಾವು ಲಂಕೆಯಲ್ಲಿದ್ದೆವು. ಬಹುಶಃ ನಾವಿಬ್ರು ಮೂರ್ಛೆ ಹೋಗಿದ್ವಿ. ಪ್ರಹಾರ ತೀವ್ರವಾಗಿತ್ತು. ಸಾಮಾನ್ಯ ಮನುಷ್ಯರಿಂದ ಪ್ರಹಾರ ಸಾಧ್ಯವೇ ಇಲ್ಲ. ಖಂಡಿತವಾಗಿಯೂ ಇದರ ಹಿಂದೆ ದೇವತೆಗಳ ಹುನ್ನಾರವಿದೆ. ನಾವು ಕಂಡ ವಿನಾಶಕಾರಿ ದೃಶ್ಯದಲ್ಲಿ ರಾಕ್ಷಸರ ಶವವಿತ್ತು. ಲಂಕೆ ಉರಿಯುತ್ತಿತ್ತು. ಅದೇನಾದರೂ ನಿಜವಾಗಿ ಸಂಭವಿಸಿದರೆ? ಇಲ್ಲ, ಖಂಡಿತ ಸಾಧ್ಯವಿಲ್ಲ. ಲಂಕೆಯ ವಿನಾಶ ಬಯಸುವವರ ಅಂತ್ಯ ನಿಶ್ಚಿತ. ಲಂಕೆಯ ಆ ಶತ್ರು ಅತ್ಯಂತ ಶಕ್ತಿಶಾಲಿಯಾಗಿದ್ದಾನೆ ರಾಜಮಾತೆ. ನಮ್ಮ ಈ ಶಕ್ತಿಹೀನ ಯೋಧರನ್ನು ನೋಡುತ್ತಿದ್ದರೆ ಅವರ ಮೇಲೆ ನಂಬಿಕೆ ಇಟ್ಟು ಲಂಕೆಯ ಸುರಕ್ಷತೆಯ ಜವಾಬ್ದಾರಿಯನ್ನು ಕೊಡಲು ಸಾಧ್ಯವಿಲ್ಲ. ಶತ್ರುಗಳು ನಮ್ಮ ಸ್ವರ್ಣ ಲಂಕೆಯ ಮೇಲೆ ಆಕ್ರಮಣ ಮಾಡುವುದಕ್ಕಿಂತ ಮೊದಲೇ ಲಂಕೇಶ ದಶಾನನ ಯಜ್ಞವನ್ನು ಪೂರ್ಣಗೊಳಿಸಿ ಮರಳಬೇಕು. ಇದೇ ಸರಿಯಾದ ಸಮಯ. ಲಂಕಾಪತಿ ರಾವಣ ತನ್ನ ಶತ್ರುಗಳನ್ನು ನಾಶ ಮಾಡಿ ಈ ಸಮಸ್ತ ಸೃಷ್ಟಿಯ ಅಧಿಪತಿಯಾಗಲು.